ಹೌದು, ನನ್ನಿಂದ ತಪ್ಪಾಗಿದೆ, ಅವನಿಂದಲೂ ತಪ್ಪಾಗಿದೆ. ನಮ್ಮಿಬ್ಬರ ತಪ್ಪಿಗೆ ಆ ಪುಟ್ಟ ಮಗುಗೇಕೆ ಶಿಕ್ಷೆ ಹೇಳಿ? ಮಗು ಅಪ್ಪ ಯಾರು ಅಂತ ಕೇಳಿದರೆ ನಾನೇನು ಹೇಳಲಿ ಎಂದು ಆ ಸಂತ್ರಸ್ತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಇಷ್ಟೆಲ್ಲ ದೊಡ್ಡ ಸುದ್ದಿ ಆಗ್ತಾ ಇದ್ರೂ ಕೂಡ ಹಿಂದೂಗಳು ಯಾಕೆ ಎಚ್ಚರ ಆಗ್ತಾ ಇಲ್ಲ? ಧರ್ಮ ರಕ್ಷಕರಿಗೆ ಯಾಕೆ ಇದರ ನೋವು ಅರ್ಥ ಆಗ್ತಾ ಇಲ್ಲ? ಹಾಗಾದರೆ ಮಹಿಳೆಯರು ಕೇವಲ ಮಕ್ಕಳನ್ನು ಹುಟ್ಟಿಸುವ ಯಂತ್ರವೇ? ಅವರಿಗೆ ಗೌರವ ಇಲ್ವಾ? ಈ ವಿಡಿಯೋವನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ, ಆ ಸಂತ್ರಸ್ತೆಗೆ ನ್ಯಾಯ ಕೊಡಿಸಿ, ಎಲ್ಲರಿಗೂ ಶೇರ್ ಮಾಡಿ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರಿಗೂ ತಲುಪಿಸಿ. ಒಳ್ಳೆಯದಾಗಲಿ. ಆದರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನೆ ಅಂತ ನಾನು ಯಾವುದು ಥಿಂಕ್ ಮಾಡಲಿಲ್ಲ. ಹಾಗೆ ಮೋಸ ಮಾಡ್ತಿದ್ರೆ ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿದ್ದೆ. ಈಗ ಆಗಿದೆ, ಆದರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ. ನನಗೆ ತುಂಬ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ. ಆ ಮಗನೊಳಗೆ ಸಹ ನನಗೆ ತುಂಬ ಬೇಜಾರಾಗ್ತದೆ. ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳಿ. ನೋಡಿ, ಅವರಿಗೆ ವಿಷಯ ಎಂತಂದ್ರೆ ಏನು ಮಾತಾಡ್ಲಿಕ್ಕೆ